ಕನ್ನಡ ಸಾಹಿತ್ಯ ಸಮ್ಮೇಳನ ನಿನ್ನೆ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಗೋಷ್ಠಿಗಳು ಸಾಹಿತ್ಯಾಸಕ್ತರ ಮನ ತಣಿಸಿದ್ರೆ ರೊಟ್ಟಿ ಪಲ್ಯ ಹೊಟ್ಟೆಗೂ ಹಿತ ಅನಿಸಿತ್ತು. ಇನ್ನು ಮೊದಲ ದಿನದ ಅಂತ್ಯದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ಕಲಾ ಲೋಕಕ್ಕೆ ಕರೆದೊಯ್ದಿತ್ತು. ಕಲರ್ಫುಲ್ ವೇದಿಕೆ ಮೇಲೆ ಕಲಾವಿದರ ಕಲರವ, ವಿವಿಧ ತಂಡಗಳ ನೃತ್ಯ ವೈಭವ, ಕನ್ನಡದ ಕಂಪಿನೊಂದಿಗೆ ಪಸರಿಸಿದ ನಾಡ ಕಲೆ ಸಂಸ್ಕೃತಿ ಘಮ. ಧಾರವಾಡದಲ್ಲಿ ನಡೆದಿರೋ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಿನ್ನೆ ಅದ್ದೂರಿಯಾಗಿ ಚಾಲನೆ ದೊರೆತಿದೆ. ಬೆಳಗ್ಗೆ ಗೋಷ್ಠಿಗಳು ನಡೆದರೆ ಸಂಜೆ ಕೃಷಿ ವಿವಿಯ ಮುಖ್ಯ ವೇದಿಕೆಯಲ್ಲಿ ಕಲಾಲೋಕ ಅನಾವರಣಗೊಂಡಿತ್ತು. ಸಮ್ಮೇಳನ ಅಂಗವಾಗಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಾಂಸ್ಕೃತಿಕ ಸಂಜೆಯಲ್ಲಿ ನಾಡಿನ ಹೆಸರಾಂತ ಕಲಾವಿದರು ಭಾಗಿಯಾಗಿ ಕಲಾ ಪ್ರದರ್ಶನ ನೀಡಿದರು. ಅದರಲ್ಲೂ ವಿಶೇಷ ಮಕ್ಕಳು ಪ್ರದರ್ಶಿಸಿದ ಸಂಗೊಳ್ಳಿ ರಾಯಣ್ಣ ರೂಪಕ ಎಲ್ಲರ ಗಮನ ಸೆಳೆಯಿತು. ಇಲ್ಲೆಲ್ಲ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ಸಂಗೀತ ಕಟ್ಟೆ ಮೇಡಮ್ ಅವರ ಸಂಗೀತ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದರ ಮೂಲಕ ಕನ್ನಡದ ಅಭಿಮಾನಿಗಳು ಎಲ್ಲರೂ ಕನ್ನಡದ ಬಗ್ಗೆ, ಒಂದಿಷ್ಟು ಸಾಹಿತ್ಯದ ಬಗ್ಗೆ ಎಲ್ಲ ತಿಳುವಳಿಕೆಯನ್ನ ಪಡಿತಾ ಇದ್ದಾರೆ. ಕನ್ನಡ ಇನ್ನೂ ಹೆಚ್ಚು ಬೆಳೀಲಿ, ಹೆಚ್ಚೆಚ್ಚು ಉಳಿಲಿ ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ. ಹೆಸರಾಂತ ಗಾಯಕಿ ಸಂಗೀತ ಕಟ್ಟಿ ಸಿರಿಕಂಠದಿಂದ ಮೂಡಿಬಂದ ಜನಪದ ಗೀತೆಗಳು ಕೊರೆಯುವ ಚಳಿಯಲು ಕೇಳುಗರಿಗೆ ಹಿತ ನೀಡಿತು. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರುತ್ತಾವ, ಬೇರಿನ ಮೊಳಕಿ ಒಡೆಯತಾವ, ಭೂತ ಬೇತಾಳ ಓ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ತೂಗುತ್ತಾವ, ಮರದಾಗ ಕರಗ ಕುಣಿಯುತ್ತಾವ. ಇನ್ನು ಕೊಪ್ಪಳದ ಜನಪದ ಕಲಾವಿದರ ಹಾಡಿಗೆ ನೆರೆದವರು ತಲೆದೂರುವಂತೆ ಮಾಡಿದ್ರೆ ಕಥಕ್ ನೃತ್ಯ ಕಲಾಲೋಕದಲ್ಲಿ ವಿಹರಿಸುವಂತೆ ಮಾಡಿತ್ತು. ಇತ್ತ ಹಾಸ್ಯ ಕಲಾವಿದ ಮಹದೇವ ಸತ್ತಿಗೇರಿ ನಗಿಚಟಾಕೆ ಕಚಗುಳಿ ನೀಡಿದ್ವು. ಕೋಳಿ ಮೊದಲು ಬಂತು ಅಂದೆ, ಅಸ್ಲಾಮ ಹೇಳಪ್ಪ ಅಂದೆ, ಅಸ್ಲಾಂ ಎತ್ ನಿಂತ, ಅವ್ ಹೇಳಲಿಲ್ಲ. ಬಾಜು ಸದ್ದಾಮ್ ಎದ್ದ, ಸರ್ ಅವ್ ಏನು ಬರುದಿಲ್ರಿ, ಅವ್ ಅಭ್ಯಾಸ ಮಾಡಿಲ್ರಿ ಅಂದ. ನೀ ಹೇಳ್ತಿ ಅಂದೆ, ಹ್ಞೂ ಅಂದ. ಹೇಳಪ್ಪ ಅಂದೆ, ಸರ ಮೊದಲ ಕೋಳಿ ಬಂದಿಲ್ಲ, ತತ್ತು ಬಂದಿಲ್ಲ ಸರ್. ಸರ್ ಮೊದಲ ಬೀರ್ ಬಂತ್ರಿ, ಆಮೇಲೆ ಶೇಂಗಾ ಬಂತ್ರಿ, ಆಮೇಲೆ ತತ್ತಿ ಬಂತ್ರಿ, ಆಮೇಲೆ ಕೋಳಿ ಬಂತ್ರಿ, ಆಮೇಲೆ 850 ರೂಪಾಯಿ ಬಿಲ್ ಬಂತ್ರಿ ಅನ್ನು. ಈ ಸಾಯಂಕಾಲದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಡೀತಿದೆ ಅದರಲ್ಲಿ ನಾನು ಇಷ್ಟಪಟ್ಟಿದ್ದು ಯಾವುದು ಅಂತಂದರೆ, ಒಂದು ಅಂಗವಿಕಲ ಮಕ್ಕಳಲ್ಲಿ ನಡೆದಂಥ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ನೃತ್ಯ ಪ್ರದರ್ಶನ ಬಹಳ ಖುಷಿ ತಂದಿದೆ. ಯಾಕಂದರೆ ಸಂಗೊಳ್ಳಿ ರಾಯಣ್ಣನ ನೆನಪಿಸಿಕೊಡುವಂಥ ಕೆಲಸನ ಅವ್ರು ಇವಾಗ ಮಾಡಿದ್ದಾರೆ. ಅಂದರೆ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿರ್ಬೋದು ಅಥವಾ ಮಾನಸಿಕ ರೋಗಗಳಿಂದ ಬಳಲುತ್ತಿರುವಂಥ ಒಂದು ವಿಕಲಚೇತನ ಮಕ್ಕಳಲ್ಲಿ ನಾವು ಆ ಒಂದು ಕಲ್ಪನೆಯನ್ನು ಕಂಡುಕೊಂಡಿದ್ದು ನಮಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ. ಕೋರ್ಟ್ನಲ್ಲಿ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರಿಗೆ ರಸದೌತಣ ಉಣಬಡಿಸಿದೆ. ವಿವಿಧ ಗೋಷ್ಠಿಗಳ ಸಾಹಿತ್ಯದ ರಸದೌತಣದಲ್ಲಿ ಮಿಂದಿದ್ದ ಮಂದಿ ಸಂಜೆ ಸಾಂಸ್ಕೃತಿಕ ಕಲಾವೈಭವ ಕಣ್ತುಂಬಿಕೊಂಡು ಫುಲ್ ಖುಷಿಯಾಗಿದ್ರು. ಸಂಜೀವ್ ಜೊತೆ ಪ್ರಭುಗೌಡ, TV9 ಧಾರವಾಡ.